ಹಲ್ಲೆಲೂಯಾ. ಶರೀರಕ್ಕೆ ನಮಗೆ ಊಟ ಬೇಕು, ಆತ್ಮಕ್ಕೂ ಊಟ ಬೇಕು. ಅದೇ ಆ ಊಟ ದೇವರ ವಾಕ್ಯ. ಹಲ್ಲೆಲೂಯಾ. ಭಾಳ ಪ್ರಾಮುಖ್ಯವಾದದ್ದು ದೇವರ ವಾಕ್ಯ. ಇವತ್ತಿನ ದೇವರ ವಾಕ್ಯ ಭಾಗಕ್ಕೋಸ್ಕರ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ, ನೋಡಿರಿ, ತೋಳಗಳ ಮಧ್ಯೆ ಕುರಿಗಳನ್ನು ಹೋಗಿಸಿದಂತೆ ಕುರಿಗಳನ್ನು ಓದಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ನಾನು ನಿಮ್ಮನ್ನು ಕಳಿಸಿಕೊಡ್ತೀನಿ. ಆದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳೂ ಆಗಿರ್ರಿ. ಪಾರಿವಾಳಗಳಂತೆ ನಿಷ್ಕಪಟಿಗರೂ ಆಗಿರ್ರಿ. ಹಲ್ಲೆಲೂಯಾ. ಸರ್ಪದಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರ್ಬೇಕು ನಾವು. ಹಲ್ಲೆಲೂಯಾ. ಹೆಂಗೆ ನೋಡ್ರಿ, ತೋಳಗಳ ನಡಿಗಳೇ ಕುರಿಗಳ ಹಾಗೆ ನಮ್ಮನ್ನು ಕಳಿಸ್ತಾರಂತೆ. ಸ್ವಲ್ಪ ಯೋಚನೆ ಮಾಡಿರಿ. ತೋಳಗಳ ಮಧ್ಯೆ ಕುರಿಗಳು ಹೋದರೆ ಅದ್ರ ಗದಿ ಏನಾಗುತ್ತೆ? ತೋಳಗಳ ಮಧ್ಯೆ ಕುರಿ ಹೋದರೆ ಇರ್ತವ? ಇರಲ್ಲ. ಹಲ್ಲೆಲೂಯಾ. ಆದರೆ ನಾನು ನಿಮಗೆ ಒಂದು ಕತೆ ಹೇಳ್ತೀನಿ. ಕತೆ ಅಲ್ಲ, ನಡೆದಿರೋ ವಿಷಯನೇ. ಅಮೇರಿಕ ದೇಶದಲ್ಲಿ ರೆಡ್ ಇಂಡಿಯನ್ಸ್ ಅಂತ ಹೇಳಿ ಒಂದು ಜನಾಂಗ ಇದ್ದರು. ಅಮೇರಿಕ ಕಂಡುಹಿಡಿಯೋದಕ್ಕೂ ಮುಂಚೆ ಅಲ್ಲಿ ಯಾರಿದ್ರು? ರೆಡ್ ಇಂಡಿಯನ್ಸ್. ಅವ್ರ ಕಾಡು ಜನಾಂಗಗಳು. ಅವ್ರ ಜೀವನ ಬೇಟೆ ಮಾಡಿಕೊಂಡೇ ಜೀವನ ಮಾಡೋದು. ಸಣ್ಣ ವಯಸ್ಸಿನಿಂದ ಮಕ್ಕಳಿಗೆಲ್ಲ ಬೇಟೆ ಕಲಿಸ್ತಾರೆ. ಒಬ್ಬ ಅಪ್ಪ ತನ್ನ ಸಣ್ಣ ಮಗನನ್ನು 10 ವರ್ಷಗಳಿಂದ ವಯಸ್ಸಿಂದಲೇ ಕಲಿಸುತ್ತಾರೆ. ಮಗನನ್ನು ಕರ್ಕೊಂಡು ಕಾಡಿಗೆ ಹೋದ ಬೇಟೆ ಕಲಿಯೋಕ್ಕೆ, ಬಿಲ್ಲು ಬಾಣ ಕಲಿಯೋಕ್ಕೋಸ್ಕರ ಕರ್ಕೊಂಡು ಹೋದ. ಅವನ ಹತ್ರ ಸ್ವಲ್ಪ ಎಲ್ಲ ಟ್ರೈನಿಂಗ್ ಕೊಟ್ಟ. ಸಂಜೆ ಆಯಿತು. ಇದ್ದಿದ್ದಂಗೆಲ್ಲ ಅಪ್ಪನೂ ಮಾಯ ಆಗ್ಬಿಟ್ಟ. ರಾತ್ರಿ ಆಯಿತು. ಒಂದು ಹುಲಿ ಬರ್ತಾ ಇದ್ದಾವೆ. ಕಣ್ಣಲ್ಲಿ ಹಂಗೆ ಲೈಟ್ ಕಾಣ್ತವೆ. ಇವನಿಗೆ ಭಯ ಆಯಿತು. ಹುಲಿ ಬರ್ತಾ ಇದ್ದಾವೆ. ಅಪ್ಪ ಬೇಟೆ ಮಾಡೋದು ಕಲಿಸಿದ್ದಾನೆ. ಆದರೆ ಇವನೇನು ಮಾಡಿದ್ರು, ಹುಲಿ ಹತ್ರ ಆದಾಗ ಬಿಲ್ಲು ಬಿಟ್ಬಿಟ್ಟ. ಅದೇನಾಯಿತು, ತಗೊಂಡೋಗಿ ಅದ್ರ ಹೊಟ್ಟೆಗೆ ತಗಲಿತು. ಹೊಟ್ಟೆಗೆ ತಗಲಿಸಿದ ತಕ್ಷಣ ಅದಕ್ಕೆ ಏನೇ ಸಿಟ್ಟು ಬಂದು ಜೋರಾಗಿ ಬಂದ್ಬಿಟ್ಟ. ಇವನು ಅಪ್ಪ ಅಂದೇಳಿ ಕರೆದುಬಿಟ್ಟ. ತಕ್ಷಣ ನೋಡ್ತಿದ್ದಾಗಲೇ ಒಂದು ಬಾಣ ಬಂದು ಕರೆಕ್ಟ್ ಹುಲಿ ತಲೆಗೆ ಹೋಗ್ಬಿಡ್ತು. ಹುಲಿ ಅಲ್ಲೇ ಬಿದ್ದುಬಿಡ್ತು. ಇದು ಯಾರು ಮಾಡಿರೋದು ಅಂತ ಹಿಂಗೆ ನೋಡಿದ್ರೆ, ಮೇಲಕ್ಕೆ ನೋಡಿದ್ರೆ ಅಪ್ಪ ಕುಂದಿದ್ದಾನೆ. ಮೇಲೆ ಯಾರು ಕುಂದಿದ್ದಾನೆ? ಅಪ್ಪ. ಅಪ್ಪ ಏನು ಹೇಳ್ತಾನೆ ಗೊತ್ತಾ? ಮಗನೇ, ನಾನು ನಿನಗೆ ಸುಮ್ಮನೆ ಬಿಟ್ಬಿಡ್ತಿಲ್ವಾ? ನಾನು ಇಲ್ವಾ ಇಲ್ಲಿ? ಹಲ್ಲೆಲೂಯಾ. ಕಾಟಿನಲ್ಲಿ ಸುಮ್ಮನೆ ಬಿಟ್ಕೊಂಡು ನೀನು ಹಾಳಾಗೋಗಲೇ ಅಂತ ಬಿಡ್ತೀವ ನಾವು? ಇಲ್ಲ. ಹಲ್ಲೆಲೂಯಾ. ಅಪ್ಪ ಇಳಿದು ಬಂದ. ಅಪ್ಪ ಮಗ ಅಪ್ಕೊಂಡ. ಆವತ್ತಿಂದ ಅವನು ಒಳ್ಳೆಯ ಅಭ್ಯಾಸಿ ಆದ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಆ ವಾಕ್ಯ ಹೋದರೆ ನೋಡ್ರಿ, ತೋಳಗಳ ನಡುವೆ ಕುರಿಗಳನ್ನು ಓದಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡ್ತೀನಿ. ಹಲ್ಲೆಲೂಯಾ. ಹಾಗಾದರೆ ನಾವು ಹೆಂಗಿರ್ಬೇಕ್ರೆ? ಆದುದರಿಂದ ಸರ್ಪಗಳಂತೆ ಜಾಣರಾಗಿರ್ಬೇಕು. ಆಮೇಲೆ ಎರಡನೇದಾಗಿ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಬೇಕು. ಹಲ್ಲೆಲೂಯಾ. ಪಾರಿವಾಳದಂದ ನಿಷ್ಕಪಟಿಗಳು. ಪಾರಿವಾಳ ವಿಷಯ ನಾವು ನೋಡೋದಾದರೆ ಪವಿತ್ರಾತ್ಮನಿಗೆ ಹೋಲಿಕೆಯಾಗಿದ್ದೇವೆ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ಮಾಡಿಸ್ಕೋಬೇಕಾದ್ರೆ ಪರಲೋಕದಿಂದ ಪವಿತ್ರಾತ್ಮನು ಪಾರಿವಾಳ ರೂಪದಾಗೆ ಇಳಿದು ಬಂದು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ಹಾಗಾದರೆ ಪಾರಿವಾಳ ಪವಿತ್ರಾತ್ಮನಿಗೆ ಹೋಲಿಕೆಯಾಗಿದೆ. ಪವಿತ್ರಾತ್ಮ ಇಲ್ಲದಲೇ ನಾವು ಎಲ್ಲಿಗೂ ಹೋಗಂಗಿಲ್ಲ. ಸೇವೆ ಮಾಡೋಕ್ಕಾಗಲಿ, ಬೇರೆ ಯಾವುದಕ್ಕಾಗಲಿ ನಮ್ಮಲ್ಲಿ ಏನಿರಬೇಕು? ಪವಿತ್ರಾತ್ಮನ ಅಭಿಷೇಕ ನಮ್ಮಲ್ಲಿರಬೇಕು. ಹಲ್ಲೆಲೂಯಾ. ಅಭಿಷೇಕ ನಮ್ಮಲ್ಲಿದ್ದರೆ ನಮಗೆ ವಿಶೇಷವಾದ ಬುದ್ಧಿ, ಜ್ಞಾನ, ವಿವೇಕವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆದರೆ ಸೇವೆ ಭಾಳ ಕಷ್ಟದ. ಏಸಾಮಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಏನು ಕಳಿಸ್ತಾ ಇದ್ದಾರೆ ಇವರಿಗೆ ಅಲ್ರಿ? ಆತ ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ಆ ಶಿಷ್ಯರನ್ನು ಹತ್ತಿರಕ್ಕೆ ಕರೆಸಿ ಏನು ಹೇಳ್ತಾ ಇದ್ದಾರೆ? ದೆವ್ವಗಳನ್ನು ಬಿಡಿಸುವುದಕ್ಕೂ. ಹಲ್ಲೆಲೂಯಾ. ಹಾಗಾದರೆ ಫಸ್ಟು ಶಿಷ್ಯರಿಗೆ ಹೇಳಿ ಕಳಿಸಿರೋದೇನು? ದೆವ್ವಗಳನ್ನು ಬಿಡಿಸರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಫಸ್ಟ್ ಶಿಷ್ಯರಿಗೆ ಹೇಳಿಕೊಟ್ಟಿರೋದು ದೆವ್ವಗಳನ್ನು ಬಿಡಿಸರಿ. ಯಾಕೆ? ದೆವ್ವ ಭಾಳ ತೊಂದರೆ ಕೊಡ್ತದಿಲ್ಲ. ಅದರಿಂದ ಫಸ್ಟ್ ದೆವ್ವಗಳನ್ನು ಬಿಡಿಸ್ಬೇಕು. ದೆವ್ವಗಳನ್ನು ಬಿಡಿಸ್ಬೇಕು ಅಂದರೆ ನಮ್ಮ ಶಕ್ತಿಯಿಂದ ಆಗಲ್ಲ.
ಜಿಮ್ಮಿಗೆ ಹೋಗಿ ಒಳ್ಳೆ ಮಸಿಲ್ಸ್ ಹಾಕ್ಕೊಂಡ್ರು ದೆವ್ವ ಬಿಡಿಸೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ನಾವು ಒಬ್ಬನಿದ್ರೆ ಅದ್ರಾಗ 6,000 ಇರ್ತದೆ. ಗದರ ದೇಶದಲ್ಲಿ ಅವನು ಸರ್ಪಣಿಗಳು, ಕಪ್ಪಣ ಸರ್ಪಣಿಗಳನ್ನೇ ಮುರಿದಾಕ್ಬಿಡ್ತಿದ್ರಂತೆ. ಹಾಗಾದರೆ ಮಸಿಲ್ ಪವರಿಂದ ದೆವ್ವ ಬಿಡಿಸೋಕ್ಕಾಗತ್ತಾ? ಆಗಲಿಲ್ಲ. ಬೈಬಲ್ನಲ್ಲೇ ಬರೆದಿದ್ದೇವೆ. ಅವರಿಗೆ 7 ಮಕ್ಕಳಿದ್ರಂತೆ. ಅವರೆಲ್ಲ ಬರೀ ಮಾಟ ಮಂತ್ರ ಮಾಡೋದು ಇದೇ ಕೆಲಸನೇ. ಅವರೇನು ಮಾಡಿದ್ರು, ಒಬ್ಬನ ನಂಬಿಬಿಟ್ಟ, ನಾವು ದೆವ್ವ ಬಿಡಿಸ್ತೀನಿ ಅಂತೇಳಿ ಹೋಗಿ ದೆವ್ವ ಬಿಡಿಸೋಕೆ ಹೋದ. ದೆವ್ವ ಏನು ಮಾಡಿದ್ವಿ, ಇವನಿಗೆ ಬಟ್ಟೆ ಎಲ್ಲ ಹರಿದಾಕ್ಬಿಟ್ಟು ಕಳಿಸ್ಬಿಟ್ಟ. ಹಲ್ಲೆಲೂಯಾ. ಅವನಲ್ಲಿ ನಾನು ಗೊತ್ತಪ್ಪ, ಯಾರು ಗೊತ್ತು, ನೀನು ಯಾರು ನನ್ನ ಹತ್ರ ಬರೋಕ್ಕೆ? ಹಾಗಾದರೆ ದೆವ್ವ ಬಿಡಿಸ್ಬೇಕು ಅಂದರೆ ನಮ್ಮ ಮಸಿಲ್ ಪವರಿಂದ ಆಗಲ್ಲ. ಆದರೆ ಶಿಷ್ಯರಿಗೆ ಸ್ವಾಮಿ ಹೇಳ್ತಾ ಇದ್ದಾನೆ, ಹೋಗ್ರಿ ದೆವ್ವಗಳನ್ನು ಬಿಡಿಸಿರಿ. ಮತ್ತು ಬಿಡಿಸ್ಬೇಕೆ ಬೇಡ? ಹೆಂಗೆ ಬಿಡಿಸೋಣ ನಾವು ಅಂದ್ಯಾ? ಏನಿಲ್ಲರಿ, ಅಭಿಷೇಕ ಹೊಂದ್ಕೊಳ್ರಿ. ಲೂಕನ ಬರೆಸುವ ಸುವಾರ್ತೆ 4:18 ಹೋಗ್ರಿ. ಲೂಕ 4:18. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಕರ್ತನ ಆತ್ಮ ನನ್ನ ಮೇಲೆ ಇದ್ದಾವೆ. ಆತನ ನನ್ನ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಬಡವರಿಗೆ ಶುಭವರ್ತಮಾನವನ್ನು ಸಾರೋದಕ್ಕೆ ಅಭಿಷೇಕಿಸಿದ್ದಾರೆ. ಅಭಿಷೇಕ ಇಲ್ಲದಲ್ಲಿ ಆಗಲ್ರಿ. ಶುಭವರ್ತಮಾನ ಸಾರಬೇಕು ಅಂದರೆ ಏನು ಬೇಕು? ಅಭಿಷೇಕ ನಮ್ಮಲ್ಲಿರಬೇಕು. ಅಭಿಷೇಕ ಭಾಳ ಪ್ರಾಮುಖ್ಯ. ನಾನು ಆಗಲೇ ಹೇಳಿದೆ, ಪಾರಿವಾಳ ಅಭಿಷೇಕ ಸಾಮ್ಯ. ಯೇಸು ಸ್ವಾಮಿ ಮೇಲೆ ಬಂದು ಪಾರಿವಾಳ ಕೂತ್ಕೊಂಡ್ರು. ಬಂದು ದೀಕ್ಷಾಸ್ನಾನ ತಗೊಂಡು ತಕ್ಷಣ ಏನು ನಡೀತು ಗೊತ್ತಾ? ಪರಲೋಕ ತರೀತಂದೆ. ಹಲ್ಲೆಲೂಯಾ. ಪರಲೋಕ ತರೀತು. ಯೇಸ್ವಾಮಿ ಆ ವಾಕ್ಯ ಒಂದು ಸ್ವಲ್ಪ ನೋಡಪ್ಪ, ಅದನ್ನು ಮತ್ತಾಯ 3:16 ವಾಕ್ಯ ನೋಡು. ಮತ್ತಾಯ 3:16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶವು ತೆರೆಯಿತು. ಈಗ ಆತ ಆಕಾಶವನ್ನು ತೆರೆಯಿತು. ದೇವರ ಆತ್ಮ, ಕನ್ನಡದಲ್ಲಿ ಆಕಾಶ ಅಂತಾರೆ, ಇಂಗ್ಲಿಷ್ನಲ್ಲಿ ಹೆವೆನ್ ಅಂತಾರೆ. ಹೆವೆನ್ ಅಂದ್ರೆ ಏನು? ಸ್ವರ್ಗ ತರೀತು. ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನ ಕಂಡು ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು. ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ. ಪರಲೋಕದ ಬಾಗಿಲು ತೆರೆದ್ರು. ದೇವರು ಅಲ್ಲಿಂದ ಹೇಳ್ತಾನೆ, ಇವನು ಯಾರು ಅಲ್ಲ, ನನ್ನ ಪ್ರಿಯನಾದ ಮಗ. ಹಲ್ಲೆಲೂಯಾ. ಯಾಕೆ ಹೇಳಿದ್ರು ಗೊತ್ತಾ? 30 ವರ್ಷ ಕಾಲ ತಂದೆ ತಾಯಿಗೆ ವಿಧೇಯರಾಗಿ, ತಂದೆ ತಾಯಿಯಲ್ಲಿ ಹೇಳಿದ್ರ ಮಾತು ಕೇಳಿಕೊಂಡು ಆ ಯೇಸು ಸ್ವಾಮಿ ಬೆಳೆದರು. ಎಷ್ಟು ವರ್ಷ? ಈಗೇನೂ ಇಲ್ಲ, ಭಾಳ ಕಷ್ಟ. ಈ ಟೀನೇಜ್ ಬಂದುಬಿಟ್ರೆ ಭಾಳ ಕಷ್ಟ. ತಂದೆ ಬೇಡ, ತಾಯಿ ಬೇಡ. ಆದರೆ ಯೇಸು ಸ್ವಾಮಿ 30 ವರ್ಷ ಕಾಲ ತಂದೆ ತಾಯಿಗೆ ವಿಧೇಯರಾಗಿ 30 ವರ್ಷ ಕಾಲ ಜೀವಿಸಿದ್ದಕ್ಕೆ ದೀಕ್ಷಾಸ್ನಾನ ತಗೋಬೇಕಾದ್ರೆ ದೇವರು ಪರಲೋಕದಿಂದ ಹೇಳ್ತಾ ಇದ್ದಾರೆ, ಇವನು ನನ್ನ ಪ್ರಿಯನಾದ ಮಗ. ಹಲ್ಲೆಲೂಯಾ. ನಮ್ಮನ್ನು ನೋಡಿ ಹೇಳ್ತಾರ 30 ವರ್ಷಕ್ಕೆ ಏನೇನು ಗತಿ ಆಗಿರ್ತಾವೋ? ಇಲ್ಲ. ಕೆಲವರೆಲ್ಲ 1-2 ಮದುವೆನೇ ಆಗಿಬಿಟ್ಟಿರ್ತಾರೆ. ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಇವನು ನನ್ನ ಪ್ರಿಯನಾದ ಮಗ. ದೇವರ ಮಕ್ಕಳೇ, ನಾವಿಲ್ಲಿ ಆರಾಧನೆಗೋಸ್ಕರ ಬಂದಿದ್ದೀವಿ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದಾರೆ. ಇಲ್ಲಿಂದ ಬಂದು ಸುಮ್ಮನೆ ಹೋಗೋದಕ್ಕಲ್ಲ. ಅಭಿಷೇಕ ಹೊಂದ್ಕೊಂಡಿದ್ದವರಾಗಿ, ಏನಿಬ್ಬರಿಗೆ ಸಾಕ್ಷಿಯಾಗಿ, ತಂದೆ ತಾಯಿಗೆ ಸಾಕ್ಷಿಯಾಗಿ, ದೇವರಿಗೆ ಸಾಕ್ಷಿಯಾಗಿ ನಾವು ಜೀವಿಸಬೇಕು ಮಕ್ಕಳೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡಿ ಯಾಕೆ ಹೇಳಿದ್ರು, ಇವನು ನನ್ನ ಪ್ರಿಯನಾದ ಮಗ. 30 ವರ್ಷ ಕಾಲ ತಂದೆ ತಾಯಿಗೆ ವಿಧೇಯನಾಗಿ ಜೀವಿಸಿದ. ಹಲ್ಲೆಲೂಯಾ. ಮಕ್ಕಳೇ, ತಂದೆ ತಾಯಿಗೆ ವಿಧೇಯರಾಗಿ ಜೀವಿಸ್ತೀರಾ? ತಂದೆ ತಾಯಿಗೆ ವಿಧೇಯರಾಗಿ ನೀನು ಜೀವಿಸಿದರೆ ನೀನು ದೇವರಿಗೆ ಪ್ರಿಯನಾದ ಮಗನೂ ಮಗಳು ಆಗಿರ್ತೀರಿ. ಹಲ್ಲೆಲೂಯಾ. ಸ್ವರ್ಗಕ್ಕೂ ಭೂಮಿಗೂ ಎಷ್ಟು ಕಿಲೋಮೀಟ್ರ್ ಗೊತ್ತಾ ನಿಮಗೆ? ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿಂದ ದೇವರು ಹೇಳ್ತಾನೆ, ಇವನು ನನ್ನ ಪ್ರಿಯನಾದ ಮಗ. ಹಲ್ಲೆಲೂಯಾ. ಮತ್ತೇನು ಹೇಳ್ತಾನೆ? ನನ್ನ ಈತನು ಪ್ರಿಯನಾದ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೀನಿ. ಹಲ್ಲೆಲೂಯಾ. ಅಟ್ಲೀಸ್ಟ್ ನೀವು ನಿಮ್ಮ ತಂದೆ ತಾಯಿಗೆ ಆದರೂ ಮೆಚ್ಚಿದ್ದೀರಾ? ಈ ಕಡೆ ಬಂದರೆ ಆ ಕಡೆ ಹೋಗ್ತೀರಾ? ಇಲ್ಲ, ನಿಮ್ಮ ತಂದೆ ತಾಯಿಗೆ ಆದರೂ ಮೆಚ್ಚಿದ್ದೀರಾ ಮಕ್ಕಳೇ? ಇಲ್ಲಿ ದೇವರು ಹೇಳ್ತಾನೆ, ಈತನನ್ನು ನಾನು ಮೆಚ್ಚಿದ್ದೀನಿ. ಸ್ವಲ್ಪ ಯೋಚನೆ ಮಾಡ್ಕೊಳ್ರೆ ನಮ್ಮ ಜೀವನ ಹೆಂಗೆ ಅಂತ. ನಾವು ತಂದೆ ತಾಯಿಗೆ ವಿಧೇಯರಾಗಿ ಜೀವಿಸಬೇಕು. ದೇವರ ವಾಕ್ಯವನುಸರಿಸಿ ನಾವು ಜೀವಿಸಬೇಕು. ದೇವರ ಮಕ್ಕಳಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ.
ಯೇಸು ಸ್ವಾಮಿ ನಮಗೆ ಮಾದರಿ ತೋರಿಸಿದ್ದಾನೆ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತಗೊಂಡಿದ್ದು. ಮಾದರಿ ಜೀವನದಲ್ಲಿ ಯಾವುದು ಕೆಟ್ಟದಿಲ್ಲ. ಯೇಸು ಜೀವಿಸ್ಬೇಕಾದ್ರೆ ಯಾವುದು ಕೆಟ್ಟದ್ದು ಮಾಡೇ ಇಲ್ಲ. ಅಂಥ ಒಂದು ಜೀವನ ಯೇಸು ಸ್ವಾಮಿ ಜೀವಿಸಿದರು. ಹಲ್ಲೆಲೂಯ. ನಾವು ಮತ್ತೆ ವಾಕ್ಯವನ್ನು ನಾವು ನೋಡೋಣ. 10:7 ವಾಕ್ಯ ತಂಗ. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಪರಲೋಕ ರಾಜ್ಯವು ಸಮೀಪವಾಯಿತು ಸಾರಿ ಹೇಳುತ್ತಾ ಹೋಗಿರಿ. ರೋಗಿಗಳನ್ನ ಸ್ವಸ್ಥ ಮಾಡಿರಿ. ಸತ್ತವರನ್ನ ಬದುಕಿಸಿರಿ. ಕುಷ್ಠಾತದವರನ್ನ ಶುದ್ಧ ಮಾಡಿ. ಕುಷ್ಠ ರೋಗಿಗಳನ್ನ ಶುದ್ಧ ಮಾಡಿರಿ. ದೆವ್ವಗಳನ್ನ ಬಿಡಿಸಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡರಿ. ಹಲ್ಲೆಲೂಯ. ದೆವ್ವ ಬಿಡಿಸೋಕೆ ಇಲ್ಲಿ ಏನು ಫೀಸ್ ಏನು ಇಲ್ಲರಿ. ಉಚಿತವಾಗಿ ದೇವರು ಕೊಟ್ಟಿದ್ದಾನೆ, ಉಚಿತವಾಗಿ ಕೊಡ್ತೀವಿ. ಇದಕ್ಕೋಸ್ಕರ ಶಿಷ್ಯರನ್ನು ಯೇಸು ಸ್ವಾಮಿ ಏನು ಮಾಡಿದ್ದಾರೆ? ಹಳ್ಳಿ ಪಳ್ಳಿಗಳಲ್ಲಿ ಸುವಾರ್ತೆ ಸಾರಕ್ಕೆ ಕಳಿಸಿದರು. ಹಲ್ಲೆಲೂಯ. ಕಡೆಗೆ ಒಂದು ಎಚ್ಚರಿಕೆ ಮಾತು ಹೇಳಿದರು. ಏನು? ಅದೇ ನಾನು ಮೊದಲು ಹೇಳಿರೋದು. ಹೆಂಗೆ ಕಳಿಸ್ತಾರೆ ಅಂದರೆ ತೋಳಗಳ ನಡುವೆ ಹಲ್ಲೆಲೂಯ. ತೋಳಗಳ ನಡುವೆ ಕುರಿ ಹಾಗೆ. ತೋಳಗಳು ಭಾಳ, ಕುರಿ ಒಂದೇ. ಬಿಡ್ತಾರ? ಹಲ್ಲೆಲೂಯ. ಭಾಳ ಕಷ್ಟ. ಆದರೆ ನಾನು ಆಗಲೇ ಕಥೆ ಹೇಳಿದಿರಲ್ಲ, ಅದೇ ಥರ ದೇವರು ನಮ್ಮ ಜೊತೆಯಲ್ಲಿರ್ತಾರೆ. ಯಾರನ್ನು ಬಿಟ್ಟುಕೊಡಲ್ಲ. ಯಾರು ಬಾಣ ಬಿಟ್ಟರು ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾರೆ. ಶತ್ರುವನ್ನ ಸಾಯಿಸ್ಬಿಡ್ತಾರೆ. ಹಲ್ಲೆಲೂಯ. ಯಾವ ಶತ್ರುವನ್ನು ನಮ್ಮನ್ನೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ದಾರೆ? ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ತುಳಿಯೋದಕ್ಕೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ. ಹಲ್ಲೆಲೂಯ. ಏನೇನ್ರಿ ಬೇಕು? ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬೆಲೆಗಳನ್ನು ತುಳಿಯೋದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಎಷ್ಟು ಜನ ಚಲಾಯಿಸ್ತೀರ ಈ ಅಧಿಕಾರ? ಹಲ್ಲೆಲೂಯ. ವೈರ್ಯ ಸಮಸ್ತ ಬೆಲ. ಯಾರ್ರೇ ವೈರಿ? ಪಕ್ಕದ ಮನೆಯವರ? ನಿಮ್ಮ ಶತ್ರುನಾ? ಯಾರ್ರೇ ಶತ್ರು? ಆ ದುಷ್ಟ ಸೈತಾನೇ ನಮ್ಮ ಶತ್ರು, ಬೇರೆ ಯಾರೂ ಅಲ್ಲ. ಯೇಸು ನಮಗೆ ವೈರ್ಯ ಸಮಸ್ತ ಬೆಲವನ್ನು ತುಳಿಯೋದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಮತ್ತು ಯಾಕ್ರೆ ಭಯಪಡಬೇಕು? ಯಾಕೆ ಭಯಪಡಬೇಕು? ಇಲ್ವಾ? ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಸಾಯಂಕಾಲದಿಂದ ನಮ್ಮ ಮನೆಯವ್ರಿಗೆ ಭಾಳ ಸುಸ್ತು. ಬಾಕಿ ಓದೋಕ್ಕಾಗ್ತಾ ಇಲ್ಲ, ಸುಸ್ತು, ಕಾಲು ನೋವು, ಮೈ ನೋವು. ಬೆಳಿಗ್ಗೆ ಎದ್ದೇಳ್ತಲ್ಲಿ ನೋಡಿದ್ರೆ ಬೆಳಿಗ್ಗೆನೂ ಎದ್ದಿಲ್ಲ. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದುಬಿಟ್ಟೆ. ವಾಕ್ಯ ಕಲಿಬೇಕಲ್ಲ. ಎದ್ದರು 7:15 ಎದ್ದರು. ನಾನು ಎದ್ದೋಗಿದ್ದಲ್ಲ ತಿಳ್ಕೊಂಡ್ರೆ ಆ ಕಡೆ ರೂಮ್ಗೆ ಹೋಗಿ ಮಲ್ಕೊಂಡಿದ್ದಾಳೆ. ಏನಾಯ್ತೆ ನನಗೆ? ಕಾಲು ನೋವು, ಎದ್ದಳಕ್ಕಾಗಲ್ಲ, ಸುಸ್ತು. ಮತ್ತೇನು ಮಾಡಬೇಕು? ನಾನೇನು ಮಾಡಿದೆ? ಪ್ರಾರ್ಥನೆ ಮಾಡಿದೆ. ಅಲ್ಲೇ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದಾಗ ಎದ್ದು ಬಂದುಬಿಟ್ಟ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ನಮಗೆ ಸ್ತೋತ್ರ. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ರೀ, ಇಲ್ವಾ? ನಮ್ಮ ಪ್ರಾರ್ಥನೆ ದೇವರು ಕೇಳಲ್ವಾ? ನಿಮ್ಮ ಮನೆಯಲ್ಲಿ ಇದು ನಡೆದರೆ ನೀವೇ ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಯೇಸು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಆ ಅಧಿಕಾರದ ಮೇಲೆ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಎಲ್ಲೋದ್ರೂ ನಮಗೆ ಜಯ. ಸೈತಾನ್ ನಮ್ಮನ್ನೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ಮತ್ತು ನಾವು ಕೆಳಗಡೆ ನೋಡ್ಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪವಾಗಿತ್ತು, ದೇವರ ಕಡೆಗೆ ತಿರುಗಿಕೊಳ್ಳ್ರೆ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭವಾಯಿತು. ಎಂದಿನಿಂದ? ದೀಕ್ಷಾಸ್ನಾನ ತೆಗೆದುಕೊಂಡು. ಎಂದಿನಿಂದರೆ ದೀಕ್ಷಾಸ್ನಾನ ತಗೊಂಡ ಮೇಲೆ ಯಾರು ಬಂದರು ಯೇಸುವಿನ ಮೇಲೆ? ಪಾರ್ವಾಳ ರೂಪವಾಗಿ ಪವಿತ್ರಾತ್ಮನು ಯೇಸುವಿನ ಮೇಲೆ ಬಂದರು. ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವಿನ ಮೇಲೆ ಪವಿತ್ರಾತ್ಮನು ಬಂದ ಮೇಲೆ ಮೊದಲು ಮಾಡಿರೋ ಕಾರ್ಯ ಏನು? ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರ್ಕೊಳ್ರಿ. ಇಲ್ಲಾಂದರೆ ನೀವು ಎಲ್ಲಿ ಹೋಗ್ತೀರಾ? ನರಕಕ್ಕೆ ಹೋಗ್ತೀರಾ. ದೇವರ ಕಡೆಗೆ ತಿರ್ಕೊಳ್ರಿ. ಯೇಸು ಸ್ವಾಮಿ ಸಾರಿದ್ರೆ ನಾವು ಯಾಕ್ರೆ ಸಾರಿ ಮಾಡಿ? ಇಲ್ಲ, ಯೇಸು ಸ್ವಾಮಿ ಸಾರಿದರು, ಶಿಷ್ಯರು ಸಾರಿದರು. ಶಿಷ್ಯರು ಏನಂದ್ರೆ ಆಗಲೇ ಗೋಬಿ ಓದಿದ್ರಲ್ಲ ವಾಕ್ಯ. ಅವರಿಗೆ ಸುವಾರ್ತೆಯನ್ನು ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರ್ಕೊಳ್ರಿ ಅಂದ ಭಾಗ. ಶಿಷ್ಯರು 10-12 ಮಂದಿ ಶಿಷ್ಯರು ಅವರು ಹೇಳಿದ್ರು. ಮತ್ತು ಈ ಕಡೆ ಬರ್ತಾ ಎಲ್ಲರೂ ಸುವಾರ್ತೆ ಸಾರಿದೆ. ಪುಸ್ತಕ 4:12.
ಅಪೊಸ್ತಲನಾದ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಬರಬೇಕಾದ ರಕ್ಷಣೆಯನ್ನು ಯಾರಿಂದಲೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು, ಆ ಹೆಸರಿನಿಂದಲೇ ಹೊರತು. ಯಾವ ಹೆಸರು? ಯೇಸುವಿನ ಹೆಸರಿನಿಂದ. ಎಲ್ಲರೂ ಸೇರಿ ಹೇಳ್ರಿ, ಯೇಸುವಿನ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ, ಆಕಾಶದ ಕೆಳಗೆ ಮನುಷ್ಯರೊಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ರಕ್ಷಣೆ ಆಗೋದಿಲ್ಲ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ರಕ್ಷಣೆ ಕೊಡೋಕ್ಕೆ ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ರಕ್ಷಣೆ ಕೊಡೋಕ್ಕೆ ಸಾಧ್ಯವಿಲ್ಲ. ರಕ್ಷಣೆ ಬೇಕಾ? ಯೇಸುವಿನ ಹತ್ರ ಬರ್ರಿ. ಆ ಯೇಸು ಇವತ್ತು ಜೀವಿಸ್ತಾ ಇದ್ದಾರೆ. ಯೇಸು ನಮಗೋಸ್ಕರ, ಇಡೀ ಮಾನವ ಜನಾಂಗಗಳಿಗೋಸ್ಕರ ಕಾಲ್ವರಿ ಶಿಲುಬೆಯಲ್ಲಿ ಸತ್ತರು ನಿಜ. ಆದರೆ ಯೇಸು ಮಣ್ಣು ಪಾಲಾಗಿ ಹೋಗಲಿಲ್ಲ. 3ನೇ ದಿವಸ ಯೇಸು ಎದ್ದು ಬಂದರು. ಹಲ್ಲೆಲೂಯಾ. ಯುಗದ ಸಮಾಪ್ತಿವರೆಗೆ ನಾನು ನಿಮ್ಮೊಂದಿಗೆ ಇರ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ ನಮಗೆ. 2-3 ನಿಮ್ಮಲ್ಲಿ ಎಲ್ಲಿ ಸೇರಿ ಬಂದರು ಅವರ ಮಧ್ಯೆ ನಾನು ಇರ್ತೀನಿ ಅಂತ ವಾಗ್ದಾನ ಮಾಡಿದರು. ಯಾರು 2-3? ಯಾರು ಹೇಳಿದ್ದು ಅದನ್ನು? ಜೋರಾಗಿ ಹೇಳ್ರಿ. ಇಬ್ಬರಂದ್ರೆ ಗಂಡ ಹೆಣ್ತೀರಿ, ಬೇರೆ ಯಾರೂ ಅಲ್ಲ. ಮಗು ಇದ್ರೆ ಮಗು. ಯೇಸುವಿನ ಹೆಸರಿನಲ್ಲಿ ನೀವು ಗಂಡ ಹೆಂಡ್ತಿ ಕೇಳಿದ್ರು ಯೇಸುವಲ್ಲೇ ಬರ್ತಾನೆ. ಹಲ್ಲೆಲೂಯಾ. 2-3 ಯೇಸುವಿನ ಹೆಸರಿನಲ್ಲಿ ಸೇರಿದರೆ ಯೇಸುವಲ್ಲಿ ಇಳಿದು ಬರುವ ದೇವರಾಗಿದ್ದಾನೆ. ದೇವರು ನಮ್ಗೆ ಸ್ತೋತ್ರವಾಗಲಿ. ಮತ್ತು ಯೇಸು ಏನು ಹೇಳಿದ್ದಾರೆ? ಯುಗದ ಸಮಾಪ್ತಿವರೆಗೆ ನಾನು ನಿಮ್ಮೊಂದಿಗೆ ಇರ್ತೀನಿ, ನೀವು ಚಿಂತೆ ಮಾಡಬೇಡ್ರಿ. ಯೇಸು ನಮ್ಮ ಜೊತೆಯಲ್ಲಿ ಇದ್ದಾರಾ? ಹಲ್ಲೆಲೂಯಾ. ಆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದವರೇ, ನಾವು ಅದಕ್ಕೆ ಇಲ್ಲಿ ಕೂತ್ಕೊಂಡಿರೋದು. ದೇವರು ನಮ್ಗೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ಕೂಡ ಅದೇ ಸುವಾರ್ತೆಯನ್ನು ಸಾರಿದರು. ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರಬೇಕಾದ್ರೆ ನಮಗೇನು ಬೇಕು? ಬಲ, ಶಕ್ತಿ ನಮಗೆ ಬೇಕು. ಹಲ್ಲೆಲೂಯಾ. ನೋಡೋಣ, ಅದೊಂದು ವಾಕ್ಯ ನಾವು ಓದ್ಕೊಳ್ಳೋಣ. ಯೆಶಾಯನ ಬರೆದ ಗ್ರಂಥ 40ನೇ ಅಧ್ಯಾಯ 21ರಿಂದ 31ನೇ ವಾಕ್ಯ ತನಕ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ನಿಧಾನ ಕೇಳ್ರಿ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ಪ್ರಾಣವನ್ನು ಅನುಗ್ರಹಿಸ್ತಾರೆ. ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಸೋತಿದ್ದೀರಾ? ಎಷ್ಟೋ ವಿಷಯಗಳಲ್ಲಿ ಸೋತಿದ್ದೀವಿ ಇಲ್ವಾ? ಆದರೆ ಇಲ್ಲಿ ದೇವರು ಹೇಳ್ತಾನೆ, ಸೋತವರಿಗೆ ಪ್ರಾಣವನ್ನು ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಆಮೇಲೆ ಬೆಲವಿಲ್ಲದವರಿಗೆ, ನಿರ್ಬಲ ಅಂದರೆ ಬೆಲೆ ಇಲ್ಲದವರು, ಬೆಲವಿಲ್ಲದವರಿಗೆ ಏನು ಕೊಡ್ತಾರೆ? ಬಹುಬಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಯಾವುದ್ರಿ ಇದು ಬಹುಬಲ? ಪವಿತ್ರಾತ್ಮನ ಬೆಲೆನೇ, ಬೇರೆ ಯಾವುದೂ ಅಲ್ಲ. ಪವಿತ್ರಾತ್ಮನ ಬೆಲೆನೇ. ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ಸೋತಿದೆಯಾ, ನಿನಗೆ ಸೋತ್ರದಿಂದ ನಿನಗೆ ಜಯ ಕೊಡ್ತಾರೆ. ಯಾರಾದರೂ ಸೋತವರು ಇಲ್ಲಿ ಇದ್ದರೆ ನಿಮಗೆ ಹೇಳ್ತಾ ಇದ್ದೀನಿ, ನೀನು ಸೋತಿದೆಯಾ? ಕೆಲವರು ಪರೀಕ್ಷೆಗೆ ಸೋತಿರ್ಬೋದು, ಕೆಲವರು ಬೇರೆ ಬೇರೆ ಬಿಸಿನೆಸ್ಸಿನಲ್ಲಿ ಸೋತಿರ್ಬೋದು, ಕೆಲವರು ಬಿಸ್ನೆಸ್ಸಿನಲ್ಲಿ ಸಾಲ ಆಗಿ ಹೆಚ್ಚು ಕಮ್ಮಿ ಆಗಿರ್ಬೋದು. ದೇವರು ನಿಮಗೆ ಬಲವನ್ನು ಕೊಡ್ತಾರೆ, ದೇವರು ನಿಮಗೆ ಜಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅನೇಕರು ಪ್ರಪಂಚದಲ್ಲಿ ಸೋತಿದ್ರು. ನಾನು ಆಗಲೇ ನಮ್ಮ ಎಡಿಸನ್ ವಿಷಯವಾಗಿ ಹೇಳಿದರು ಇಲ್ಲ, 999 ಸರ್ತಿ ಸೋತರಂತೆ, 1000ನೇ ಸರ್ತಿ ಗೆದ್ದರಂತೆ. ನಾವು 1-2 ಸರ್ತಿ ಸೋತರ ಯಾಕೆ ಚಿಂತೆ ಮಾಡ್ತೀರಾ? ಇಲ್ಲಿ ದೇವರು ಹೇಳ್ತಾನೆ, ನೀವು ಸೋತರು ಕೂಡ ನಿಮಗೆ ಜಯವನ್ನು ಕೊಡುವನಾಗಿದ್ದಾನೆ ನಾನು. ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ಜೀವನದಲ್ಲಿ ಸೋಲಿದ್ದಾವೆ, ಜಯವಿದ್ದಾವೆ, ಚಿಂತೆ ಮಾಡಬೇಡ್ರಿ. ಆ ದೇವರ ಹತ್ರ ಬರ್ರಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಸೋತಿದೆಯಾ? ನಾನು ನಿನಗೆ ಮರುಜೀವವನ್ನು ಕೊಡ್ತೀನಿ. ಹಲ್ಲೆಲೂಯಾ. ನಾನು ನಿಮಗೆ ಮರುಜೀವವನ್ನು ಕೊಡ್ತೀನಿ. ಹಲ್ಲೆಲೂಯಾ. ಮತ್ತೋದು, ಯುವಕರು ದಣಿದು ಬಳಲುವರು. ಭಾಳ ಗಮನವಿಟ್ಟು ಕೇಳಬೇಕು. ಯುವಕರಂದರೆ ಎಷ್ಟು ಗೊತ್ತಾ? ಯೌವನಸ್ಥರು, ಯೂತ್. ಈ ಟೀನೇಜಿನ ವಿಷಯ ಎಲ್ಲ ಹೇಳ್ತಾ ಇರೋದು. ಟೀನೇಜ್ ಎಷ್ಟು ವಯಸ್ಸಂಗ? 19 ವಯಸ್ಸಂಗ. ಆಮೇಲೆ 19 ಆಯ್ತಲ್ಲ, ಮತ್ತು 20ರಿಂದ 40 ವರ್ಷ ತನಕ ಯೌವನೇ. ಹಲ್ಲೆಲೂಯಾ. 40 ವರ್ಷ ತನಕ ಯೌವನಸ್ಥರು ಇಲ್ಲಿ ಇದ್ದಾರೆ, ಭಾಳ ಜನ ಇದ್ದಾರೆ ಯೌವನಸ್ಥರು. ಇಲ್ಲ, ಇಲ್ಲಿ ಯೌವನಸ್ಥರಿಗೆ ಏನು ಹೇಳ್ತಾ ಇದ್ದಾರೆ ನೋಡು, ಯುವಕರು ದಣಿದು ಬಳಲುವರು. ಯುವಕರು ದಣಿದು ಬಳಲುವರು. ಈ ಯುವಕರನ್ನೇ ಸೈತಾನ ಹಿಡಿದರೆ ಅದರ ಅರ್ಥವೇನಪ್ಪ? ಅದೇನು ಹೇಳು ಕನ್ನಡದಲ್ಲಿ. ದಳೆದು ಬಳರು ಅಂದರೆ ಏನು? ಜೀವನದಲ್ಲಿ
ಸೋಲುತ್ತಾರೆ, ಕೆಟ್ಟ ಕೆಟ್ಟ ಹ್ಯಾಬಿಟ್ಗಳಲ್ಲಿ ಹೋಗ್ತಾರೆ ಯೌವನಸ್ಥರು. ಅರ್ಥವಾಯ್ತಲ್ಲ? ಯುವಕರು ದಣಿದು ಬಳಲು ಅಂದರೆ ಏನು? ಸುಸ್ತಾಗ್ತಾರೆ ಅಂತ ಇಲ್ವಾ? ಕಷ್ಟಪಡ್ತಾರೆ, ಬಳಲುವುದು. ಆಮೇಲೆ ತರುಣರಂದ್ರೆ ಏನು? ಯುವಕರು. ಅವರು ಅಷ್ಟೇ. ಸೊರಗಿ ಮುಕ್ಕರಿಸುವನು. ಎಲ್ಲ ಯವನಸ್ಥರೇ, ನೀವು ಗಮನ ಇಟ್ಟು ಕೇಳ್ರಿ. ಯವನಿಗೋಸ್ಕರ ಹೇಳ್ತಾ ಇರೋದು. ಯವನಸ್ಥರು ಏನಾಗ್ತಾರೆ ಅಂದರೆ ದಣದು ಬಳಲುತ್ತಾರೆ, ಜೀವನದಲ್ಲಿ ಸೋಲುತ್ತಾರೆ, ಕೆಟ್ಟ ಕೆಟ್ಟ ಹ್ಯಾಬಿಟ್ಗಳು ಹೋಗ್ತಾರೆ. ಹಲ್ಲೆಲೂಯಾ. ಕೆಲವರು ಗುಲಾಮನಾಗ್ತಾರೆ. ಕೆಲವರು 6 ಅಡಿ ಎತ್ತರ ಇದ್ರೂ ಕೂಡ 5 ಇಂಚು ಉದ್ದ ಇರುವ ಸಿಗರೆಟ್ಗೆ ಗುಲಾಮರಾಗ್ಬಿಡ್ತಾರೆ. ಇವನೇನೋ 6 ಅಡಿ ಉದ್ದ ಇದ್ದಾವೆ, ಬರೀ 5 ಇಂಚು ಉದ್ದ ಇರೋ ಸಿಗರೆಟ್ಗೆ ಗುಲಾಮ. ಹಲ್ಲೆಲೂಯಾ. ಏನ್ರಿ ಪ್ರಯೋಜನ? ಕೆಲವರು ಕುಡುಕತನದಲ್ಲಿ ಗುಲಾಮರು, ಕೆಲವರು ಬೇರೆ ಬೇರೆ ಕೆಟ್ಟ ಕೆಟ್ಟ ವಿಷಯಗಳಲ್ಲಿ ಗುಲಾಮರು, ಕೆಲವರಿಗೆ ಹತ್ತುಕೊಂಡ ಪಾಪ ಅಂಟ್ಕೊಂಡ್ಬಿಟ್ಟೈತೆ, ಬಿಡ್ಸೋ ಕಷ್ಟ. ಎಂಥ ಪಾಪ? ಹತ್ತುಕೊಂಡ ಪಾಪ. ಇದು ಯಾರ ವಿಷಯ ಹೇಳ್ತಾ ಇದ್ದೀನಿ? ಯುವಕರ ವಿಷಯ ಹೇಳ್ತಾ ಇದ್ದೀನಿ. 40 ವರ್ಷ ಕಮ್ಮಿ ಯಾರಿದ್ದಾರೋ ಅವರಿಗೆ ಹೇಳ್ತಾ ಇರೋದು ಇದನ್ನು. ನಾನು ಹೇಳ್ತಾ ಇಲ್ಲ, ಬೈಬಲಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಓದಾ ವಾಕ್ಯ ಮತ್ತೊಂದು ಸರ್ತಿ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಕ್ಕರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು. ಹಲ್ಲೆಲೂಯಾ. ದೇವರ ಕಡೆ ತಿರ್ಕೊಳ್ತೀರಾ? ಅದು ನಿಮ್ಮ ಪಾಪ ಜೀವನದಲ್ಲಿ ಮುಂದುವರಿತೀರಾ? ಯುವಕರೇ, ನಿಮಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲವನ್ನು ಬಿಟ್ಬಿಡ್ರಿ, ಯಾವುದಕ್ಕೂ ಗುಲಾಮರಾಗಬೇಡ್ರಿ. ನಾವು ದೇವರಿಗೂ ಮಾತ್ರ ಗುಲಾಮರಾಗೋಣ, ದೇವರಿಗೆ ದಾಸರಾಗೋಣ. ನಾವು ಇನ್ನು ಯಾರಿಗೂ ಗುಲಾಮರಾಗಬೇಡ್ರಿ. ಕೆಟ್ಟತನಕ್ಕೆ, ಬೇರೆ ಬೇರೆ ವಿಷಯಗಳಿಗೆ, ಹೆಣ್ಮಕ್ಳ ವಿಷಯಕ್ಕೆ, ಗಂಡು ಮಕ್ಕಳ ವಿಷಯದಲ್ಲಿ, ಕುಡುಕತನಕ್ಕೆ, ಗಾಂಜಾ ಎಳೆಯೋದ್ರಲ್ಲಿ, ಗಾಂಜಾ ತಂಬಾಕು ಅದೇನೇನೋ ಆಯ್ತಪ್ಪ, ಅದನ್ನು ನನಗೆ ಗೊತ್ತಿಲ್ಲ, ಎಳೆಯೋರಿಗೆ ಗೊತ್ತಾಯ್ತು. ಕೆಲವರು ಹಿಂಗೆ ಬಾಯಾಗಿಟ್ಟು ಬಿಡ್ತಾರೆ, ಬಾಯಾಗಿಟ್ಟು ಹಿಂಗೆ ಯಾವ ನೋಡಿದ್ರೆ ಹಿಂಗೆ ಮಾಡ್ತಲೇ ಇರ್ತಾರೆ. ಹಿಂಗೆ ಮಾಡಿ ಬೆಳಿಗ್ಗೆ ಎದ್ದು ಒಬ್ಬನು ಬ್ರಷ್ ತೊಗೊಂಡು ಹಿಂಗೆ ಅಲ್ಲಿ ತಿಕ್ಕಿದ್ರು, ಬ್ರಷ್ ಈ ಕಡೆಯಿಂದ ಹೋಗಿ ಈ ಕಡೆ ಬಂದುಬಿಟ್ಟೈತೆ, ಬ್ರಷ್ ಬಾಯಿ ಒಳಗಡೆಯಿಂದ ಹೋಗಿ ಈ ಕಡೆ ಬಂದುಬಿಟ್ಟೈತೆ ಹೊರಗಡೆ. ಡಾಕ್ಟ್ರ್ ಹತ್ರ ಹೋದರೆ ಜೀವ ಇಲ್ಲಪ್ಪ, ಎಲ್ಲ ಸತ್ತೋಗೈತೆ ಅಂತಾರೆ. ಇಲ್ಲಿ ಏನಿಲ್ಲ, ಜೀವ ಇಲ್ಲ. ಏನಕ್ಕೆ ಹಾಕ್ಬೇಕು ಅದನ್ನು? ಏನಕ್ಕೆ ಹಾಕಬೇಕು? ಬಿಟ್ಬಿಟ್ರೆ ಇದನ್ನೆಲ್ಲ ಬಿಟ್ಟು ದೇವರ ಕಡೆಗೆ ಬರ್ರಿ. ವಾಕ್ಯದಲ್ಲಿ ಏನು ಬರೆದಿದ್ದಾರೆ ನೋಡು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡು ದಣಿಯರು, ನಡೆದು ಬಳಲರು. ಅವರು ಸುಸ್ತೇ ಆಗಲ್ಲ. ಹಲ್ಲೆಲೂಯಾ. ಹದ್ದಿಂದು ಸ್ವಭಾವ ಗೊತ್ತಲ್ಲ ನಿಮಗೆ? ಹದ್ದಿಗೆ ಭಾಳ ಗುಣಲಕ್ಷಣಗಳಿದ್ದಾವೆ. ಸೂಕ್ಷ್ಮವಾದ ಕಣ್ಣುಗಳಿದ್ದಾವೆ. ಅದಕ್ಕೆ ಎಷ್ಟು 1000 ಅಡಿ ಮೇಲೆ ಇದ್ದರೂ ಒಂದು ಸಣ್ಣ ಕೋಳಿ ಮರಿನ ಕಂಡು ಹಿಡಿತಾವೆ. ಅದು ಸೂಕ್ಷ್ಮವಾದ ಕಣ್ಣುಗಳು. ಆಮೇಲೆ ಅದೇನು ಮಾಡ್ತಾವೆ ಗೊತ್ತಾ? ಅದು ಏನಿದ್ರು ಇಲ್ಲಿ ಕೆಳಗಡೆ ಇಲ್ಲ, ನಂದೆಲ್ಲ ಮೇಲೆ. ಹದ್ದುಗಳಂದೇ ಹಾರಿ ಹೋಗ್ಬಿಡ್ತಾರೆ ಅಂತ. ಹಲ್ಲೆಲೂಯಾ. ಮತ್ತು ನೋಡಿ, ಹಬಕ್ಕೂಕ 3ನೇ ಅಧ್ಯಾಯ 19ನೇ ವಾಕ್ಯ ಹೋದರೆ, ಕರ್ತನಾದ ಯೆಹೋವನೇ ನನ್ನ ಬಲ, ನೀನೇ ನನ್ನ ಬಲ. ಆತನು ನನ್ನ ಕಾಲನ್ನ ಜಿಂಕೆ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ಯೌವನಸ್ಥರಿಗೆ ಏನು ಕೊಡ್ತಾರೆ? ಬೆಲವನ್ನು ಕೊಡ್ತಾರೆ. ಇಲ್ಲ, ಹದ್ದುಗಳಾಗೆ ಆರು ಹೋಗುವಂಥ ಬೆಲವನ್ನು ಕೊಡ್ತಾರೆ. ಯೌವನಸ್ಥರು ಭಾಳ ಗಮನ ಇಟ್ಟು ಕೇಳಬೇಕು. ಹದ್ದುಗಳಾಗೆ ಆರೂವರೆ ಆಗಿರಬೇಕು. ನಾವು ಈ ಲೋಕದಲ್ಲಿ ಜೀವಿಸಿದರೆ ಏನೆಲ್ಲ ಪರ್ಮನೆಂಟಾಗಿ ಜೀವಿಸೋರು ಯಾರಾದರೂ ಇದ್ದಾರೇನು? ಇಲ್ಲಿ ಯಾರು ಇಲ್ಲರಿ. ಒಂದು ದಿವಸ ಈ ಪ್ರಪಂಚ ಬಿಟ್ಟು ಹೋಗಬೇಕು. 4 ಜನಕ್ಕೆ ಒಳ್ಳೆಯವನು ಅನ್ನಿಸಿ ನೀನು ಜೀವಿಸಿದರೆ ಅಟ್ಲೀಸ್ಟ್ ನೀವು ತಂದೆ ತಾಯಿಗರಾದರು. ಯೇಸುಸ್ವಾಮಿ ನೋಡಿ ಏನಂದರು? ಇವನು ನನ್ನ ಪ್ರಿಯನಾದ ಮಗನು, ಇವನನ್ನು ನಾನು ಮೆಚ್ಚಿದ್ದೀನಿ. ನಿಮ್ಮ ಜೀವನವನ್ನು ಬದಲಾಯಿಸ್ಕೊಂಡ್ರೆ ದೇವರು ನಿಮಗೇನು ಕೊಡ್ತಾರೆ? ಕರ್ತನಾದ ಯೆಹೋವನೇ ನನ್ನ ಬೆಲ. ಈ ಪ್ರಪಂಚದಲ್ಲಿ ಯಾರೂ ಇಲ್ಲರೆ ನಮ್ಮ ಬೆಲ. ಕರ್ತನಾದ ಯೆಹೋವನೇ ನನ್ನ ಬೆಲ. ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಿಂದ ಚುರುಕು ಮಾಡುವನು. ಉನ್ನತ ಪ್ರದೇಶಗಳಲ್ಲಿ ಉನ್ನತ ಪ್ರದೇಶದಲ್ಲಿ ನಮ್ಮನ್ನು ನಡೆಸುತ್ತಾನೆ. ನಂಬಿಕೆ ಇದೆ ನಿಮಗೆ? ಎಷ್ಟು ಜನ ನಂಬಿಕೆ ಇದೆ ರೀ? ಅಲ್ಲಿ ಆಡ್ತೀವಲ್ಲ, ಎಂಥದ್ದು
ಆಡೋದು ಗೊತ್ತು, ಆದರೆ ಅರ್ಥ ಗೊತ್ತಿಲ್ಲ. ಜಿಂಕೆ ಕಾಲುಗಳು, ಇಲ್ಲಿಂದ ಒಂದು ಕಾಲು ಇಟ್ಟರೆ ಮತ್ತು 15 ಅಡಿ ದೂರನೇ ಕಾಲಿಡೋದು ಅದು. ಹಲ್ಲೆಲೂಯಾ. ಅಂಥ ಕಾಲುಗಳು ಕೊಟ್ಟು ನಮಗೆ ಬೆಲೆಪಡಿಸ್ತಾರಂತೆ. ಎಲ್ಲಿ ಕರ್ಕೊಂಡು ಹೋಗ್ತಾರಂತೆ? ಎತ್ತರವಾದ ಪ್ರದೇಶ, ಉನ್ನತ ಪ್ರದೇಶದಲ್ಲಿ ನನ್ನನ್ನು ನಡೆಸುತ್ತಾನೆ. ಹಲ್ಲೆಲೂಯಾ. ನೀವು ಇಲ್ಲಿ ಇರೋರಲ್ರಿ, ಉನ್ನತ ಪ್ರದೇಶದಲ್ಲಿ ಹೋಗೋರಾಗಿರ್ತೀವಿ. ಎಲ್ಲ ಒಂದು ಹದ್ದಿನ ಮೊಟ್ಟೆ ಸಿಕ್ಬಿಟ್ಟೈತೆ, ಹದ್ದಿನ ಮೊಟ್ಟೆ. ಅದೇನಾಯಿತು, ಕೋಳಿ ಮೊಟ್ಟೆ ಜೊತೆಗೆ ಸೇರಿಕೊಂಡು ಅದು ಮರಿ ಆಗ್ಬಿಟ್ಟೈತೆ, ಹದ್ದಿನ ಮರಿ. ಅದು ಹಿಂಗೆ ಕೋಳಿಗಳು ಚಿಕ್ಕಿದಂಗೆ ಹಿಂಗೆ ಕರ್ಕೊಂಡು ಅವು ಇವೆಲ್ಲ ತಿಂದ್ಕೊಂಡು ಓಡಾಡ್ತಾ ಇದ್ದಾರೆ. ಯಾವುದು? ಎಲ್ಲ ಕೋಳಿ ಮರಿಗಳು ಹಿಂಗೆ ತಿಂದ್ಕೊಂಡು ಹೋಗ್ತಾ ಇದ್ದಾರೆ. ಈ ಹದ್ದಿನ ಮರಿನೂ ಗೊತ್ತಾಗಿಲ್ಲ, ನಾನು ಹದ್ದು ಅವನಿಗೆ ಗೊತ್ತಿಲ್ಲ, ಹಿಂಗೆ ಓಡಾಡ್ತಾ ಇದ್ದೆ. ಅದೇನು ತಿಳ್ಕೊಂಡೆ, ನಾನು ಕೋಳಿ ಮರಿಯಿಂದ ತಿಳ್ಕೊಂಡಿದ್ದಾರೆ. ಎಷ್ಟು ಜನ ತಿಳ್ಕೊಂಡಿದ್ದಾರೆ ಹಂಗೆ ನಾವು ಕೋಳಿ ಮರಿಯಿಂದ. ನೀನು ಹದ್ದಿನ ಮರಿ ಆದರೆ ಏನು ಮಾಡ್ತಾರೆ, ಕಡೆಗೆ ಮೇಲಿಂದ ಹದ್ದಿನ ಕಣ್ಣು ಭಾಳ ಸೂಕ್ಷ್ಮ ಅಲ್ವಾ, ಮೇಲಿಂದ ಹದ್ದು ಇಳಿದು ಬಂದ್ಬಿಟ್ಟ. ಅಪ್ಪ ನೀನು ಕೋಳಿ ಮರಿ ಅಲ್ಲಪ್ಪ, ನೀನು ಹದ್ದಿನ ಮರಿ, ನೀನು ಹದ್ದಿನ ಮರಿ, ನೀನು ಮೇಲೆ ಕಾರುವನು, ನೀನು ಕೋಳಿ ಜೊತೆಗೆ ಹಿಂಗೆ ಓಡಾಡೋನಲ್ಲ. ಹಲ್ಲೆಲೂಯಾ. ನೀನು ಯಾವತ್ತಿದ್ರು ಆರಿಗೆ ಹೋಗುವನು. ಹಲ್ಲೆಲೂಯಾ. ದೇವರು ನಮ್ಗೆ ಸ್ತೋತ್ರವಾಗಲಿ. ದೇವರ ಮಕ್ಕಳೇ, ಕೆಲವು ವಿಷಯಗಳನ್ನು ನಾವು ಕಲ್ತಿದ್ದೀವಿ. ಯೌವನಸ್ಥರ ವಿಷಯ ಭಾಳ ಪ್ರಾಮುಖ್ಯ. ಹಲ್ಲೆಲೂಯಾ. ಅವರಿಗೆ ಜಿಂಗೆ ಕಾಲಿಂದ ಕಾಲುಗಳು ಕೊಡ್ತಾರಂತೆ. ನೀನು ಬಳಲಿ ಓದಿವಾ, ಜೀವನದಲ್ಲಿ ನೀನು ಕಟ್ಟ ಕಾರ್ಯಗಳಲ್ಲಿ ಮುಳುಗಿ ಅದಕ್ಕೆಲ್ಲ ಗುಲಾಮರಾಗಿದೆಯಾ? ಬೀಡಿ ಗುಲಾಮರಾಗಿದೆಯಾ? ಸಿಗರೆಟ್ ಗುಲಾಮರಾಗಿದೆಯಾ? ಕುಡುಕತನಕ್ಕೆ ಗುಲಾಮರಾಗಿದೆಯಾ? ಬರೀ ಹೆಣ್ಮಕ್ಳ ಚಟಕ್ಕೆ ಗುಲಾಮರಾಗಿದೆಯಾ? ಇವತ್ತು ಬಿಟ್ಬಿಡ್ರಿ, ಇವತ್ತು ನೀನು ಬಿಟ್ಬಿಡ್ರಿ. ಬೆಲವನ್ನು ಹೊಂದ್ಕೊಳ್ರಿ, ಬೆಲವನ್ನು ಹೊಂದ್ಕೊಳ್ರಿ. ದೇವರು ಹೇಳ್ತಾರೆ, ನಾನು ನಿಮಗೆ ಮರುಜೀವವನ್ನು ಕೊಡುತ್ತೇನೆ. ಮರುಜೀವ, ಹೊಸ ಜೀವನಕ್ಕೆ ಬರ್ರಿ. ನೀವು ಬಂದರೆ ನೀನೇನಾಗ್ತೀಯಾ? ಹದ್ದುಗಳಂದೇ ಮೇಲಕಾರು ಹೋಗ್ತೀಯಾ? ಹದ್ದುಗಳಿಂದ ಮೇಲಕಾರು ಹೋಗ್ತೀಯಾ? ಜಿಂಗೆ ಕಾಲುಗಳಿಂದ ಕಾಲುಗಳು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಏನಕ್ಕೆ ಜಿಂಕೆ ಕಾಲಿಂದ ಕಾಲು? ಹೊಸ ಒಡಂಬಡಿಕೆಯಲ್ಲಿ ನಮಗೇನು ನಡೆಯೋದ, ಓಡೋದಾ? ಓಡಿದ್ರೆ ನಡೆಯೋದೆಲ್ಲ ಹಳೆ ಒಡಂಬಡಿಕೆ ಇಲ್ಲಿತ್ತು. ಈಗ ಏನಿಲ್ಲ, ಈಗ ಓಟನೆ. ಎಲ್ಲಿ ನೋಡ್ಕೊಂಡು ಓಡ್ತೀರಿ? ಹಾಗಾದರೆ ನಮಗೆ ಏನು ಕಾಲು ಬೇಕು? ಜಿಂಗೆ ಕಾಲಿಂದ ಕಾಲು ಬೇಕು. ಬೇಕಾ? ಎಷ್ಟು ಜನಕ್ಕೆ ಬೇಕಾ? ಹಲ್ಲೆಲೂಯಾ. ದೇವರು ನಿಮಗೆ ಕೊಡ್ತಾರೆ. ಓಡೋಣ, ಒಂದೇ ದೃಷ್ಟಿ, ಆ ಯೇಸು ಕ್ರಿಸ್ತನ ಶಿಲುಬೆ. ಹಲ್ಲೆಲೂಯಾ. ಆ ಯೇಸುವನ್ನು ದೃಷ್ಟಿಸಿ ನಾವು ಓಡಿದರೆ ನಮ್ಮ ಓಟವನ್ನು ಕಡೆಗಣಿಸೋಣ. ಯಾರು ಸೋತು ಹೋಗ್ಬೇಡ್ರಿ. ಈ ಜೀವನದಲ್ಲಿ ಯಾರು ಸೋತು ಹೋಗ್ಬೇಡ್ರಿ. ಎಲ್ಲ ಕೆಟ್ಟ ವಿಷಯಗಳನ್ನು ಇವತ್ತೇ ಬಿಟ್ಟುಬಿಡೋಣ. ಯೇಸುವೇ, ನೀನೇ ನನಗೆ ಆಧಾರನಪ್ಪ, ನೀನೇ ನನಗೆ ಬೇಕಾಗ್ತಾನೆ. ದೇವರು ಹೇಳ್ತಾನೆ, ನಾನು ನಿನಗೆ ಬೆಲವನ್ನು ಕೊಡ್ತೀನಿ, ನಾನು ನಿನಗೆ ಮರುಜೀವವನ್ನು ಕೊಡ್ತೀನಿ. ಯಾಕೆ ತಗೋಬಾರದು? ಇವತ್ತೇ ಬಿಟ್ಬಿಟ್ರು. ದೇವ್ರ ಕಡೆಗೆ ತಿರ್ಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ, ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳಿದ್ದೀವಲ್ಲಪ್ಪ. ಯೇಸು ಸ್ವಾಮಿ 30 ವರ್ಷ ಕಾಲ ತಂದೆ ತಾಯಿ ಕೆಳಗಡೆ ಇದ್ದರು. ಒಂದು ಕೆಟ್ಟ ಹೆಸರು ಕೂಡ ತರಲಿಲ್ಲಲ್ಲಪ್ಪ. ತಂದೆ ತಾಯಿಗೆ ವಿಧೇಯರಾಗಿ ಜೀವಿಸೋದ್ರಿಂದ ಇವನ್ ನನ್ನ ಪ್ರಿಯನಾದ ಮಗ, ಇವನ್ ನಾನು ನಂಬಿದೆ, ಇವನನ್ನು ನಾನು ಮೆಚ್ಚಿದ್ದೀನಿ ಅಂತ ನೀನು ಹೇಳಿದೆಯಲ್ಲಪ್ಪ ಕರ್ತನೆ. ನಮ್ಮನ್ನು ಕೂಡ ನೀನು ಮೆಚ್ಚಬೇಕು ಕರ್ತನೆ. ಹಲ್ಲೆಲೂಯಾ. ನಾವು ಕೂಡ ಕರ್ತನ ದೇವರ ಮಕ್ಕಳಾಗಿ, ನಿನ್ನ ಮಕ್ಕಳಾಗಿ ಜೀವಿಸುವಂಥ ಸಹಾಯ ಮಾಡು. ಎಲ್ಲ ಕೆಟ್ಟ ವಿಷಯಗಳನ್ನು ಬಿಟ್ಟು ನಿನಗೋಸ್ಕರ ನಾವು ಜೀವಿಸ್ತೀನಿ ಅನ್ನೋ ತೀರ್ಮಾನದೊಂದಿಗೆ ಕರ್ತನೆ ನೀನು ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಶಕ್ತೀಕರಿಸಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.